ಮಹಾರಾಜ ರಣಜಿತ್ ಸಿಂಗ್ ಅವರು 1839 ಜೂನ್ 27ರಂದು ಕೊನೆಯುಸಿರೆಳೆದರು. ಮಹಾರಾಜ ರಣಜಿತ್ ಸಿಂಗ್ ಅವರು 19ನೇ ಶತಮಾನದ ಆರಂಭದಲ್ಲಿ ವಾಯುವ್ಯ ಭಾರತ ಉಪಖಂಡವನ್ನು ಆಳಿದ ಸಿಖ್ ಸಾಮ್ರಾಜ್ಯದ ಮೊದಲ ಮಹಾರಾಜರಾಗಿದ್ದರು. ಅವರನ್ನು ಶೇರ್ ಎ ಪಂಜಾಬ್ ಎಂದು ಕರೆಯಲಾಗುತ್ತಿತ್ತು. ಮಹಾರಾಜ ರಣಜಿತ್ ಸಿಂಗ್ ಅವರು 1780 ನವೆಂಬರ್ 13ರಂದು ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಗುಜ್ರಾನ್ವಾಲಾದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿ ಅವರು ರಾಜತಾಂತ್ರಿಕ ಮತ್ತು ಮಿಲಿಟರಿ ಕೌಶಲ್ಯಗಳನ್ನು ಕಲಿತರು ಮತ್ತು ಇದರ ಮೂಲಕ ಅವರು 1799ರಲ್ಲಿ ಲಾಹೋರನ್ನು ವಶಪಡಿಸಿಕೊಂಡರು. ಇದು ಅವರ ಮೊದಲ ಮಹತ್ವದ ವಿಜಯವಾಗಿತ್ತು. ಇದು ಸಿಖ್ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿತು. ರಣಜಿತ್ ಸಿಂಗ್ 1801ರಲ್ಲಿ ಮಹಾರಾಜ ಎಂಬ ಬಿರುದನ್ನು ಪಡೆದರು. ಗುರುನಾನಕ್ ಜಿಯವರ ವಂಶಸ್ಥರು ಅವರಿಗೆ ಪಟ್ಟಾಭಿಷೇಕ ಮಾಡಿದರು. ಮಹಾರಾಜ ರಣಜಿತ್ ಸಿಂಗ್ ಪಂಜಾಬ್ ಅನ್ನು ಒಂದು ಬಲಿಷ್ಠ ಪ್ರಾಂತ್ಯವಾಗಿ ಒಗ್ಗೂಡಿಸಿದ್ದು ಮಾತ್ರವಲ್ಲದೆ ತನ್ನ ಜೀವಿತಾವಧಿಯಲ್ಲಿ ಬ್ರಿಟಿಷರು ತನ್ನ ಸಾಮ್ರಾಜ್ಯದ ಸುತ್ತ ಅಲೆದಾಡಲು ಕೂಡ ಬಿಡಲಿಲ್ಲ. ಅಮೂಲ್ಯವಾದ ಕೊಹಿನೂರ್ ವಜ್ರವು ಮಹಾರಾಜ ರಣಜಿತ್ ಅವರ ಖಜಾನೆಯ ಪ್ರಮುಖ ಅಂಶವಾಗಿತ್ತು. ಮಹಾರಾಜ ರಣಜಿತ್ ಸಿಂಗ್ ಅವರ ಮರಣದೊಂದಿಗೆ ಸಿಖ್ ಸಾಮ್ರಾಜ್ಯದಲ್ಲಿ ಅಸ್ಥಿರತೆ ಮತ್ತು ವಿಘಟನೆಯ ಅವಧಿ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ಅವರ ಉತ್ತರಾಧಿಕಾರಿಗಳಲ್ಲಿ ನಾಯಕತ್ವದ ಕೊರತೆಯಿಂದಾಗಿ ಸಾಮ್ರಾಜ್ಯವು ಕ್ರಮೇಣ ದುರ್ಬಲಗೊಂಡಿತು ಮತ್ತು ಅಂತಿಮವಾಗಿ 1849ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಧೀನವಾಯಿತು. ಸ್ಯಾಮ್ ಮಾಣಿಕ್ ಶಾ ಅವರು 2008 ಜೂನ್ 27ರಂದು ಕೊನೆಯುಸಿರೆಳೆದರು. ಸ್ಯಾಮ್ ಮಾಣಿಕ್ ಶಾ ಅವರು 1971 ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯ ಸೇನಾ ಮುಖ್ಯಸ್ಥರಾಗಿದ್ದರು ಮತ್ತು ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಭಾರತೀಯ ಮಿಲಿಟರಿ ಅಧಿಕಾರಿಯಾಗಿದ್ದರು. ಸ್ಯಾಮ್ ಮಾಣಿಕ್ ಶಾ ಅವರನ್ನು ಸ್ಯಾಮ್ ಬಹದ್ದೂರ್ ಎಂದು ಕರೆಯುತ್ತಾರೆ. ಸ್ಯಾಮ್ ಮಾಣಿಕ್ ಶಾ 1914 ಏಪ್ರಿಲ್ 3ರಂದು ಪಂಜಾಬ್ನ ಅಮೃತಸರದಲ್ಲಿ ಪಾರ್ಸಿ ಕುಟುಂಬದಲ್ಲಿ ಜನಿಸಿದರು. 1932ರಲ್ಲಿ ಸ್ಯಾಮ್ ಮಾಣಿಕ್ ಶಾ ಡೆಹ್ರಾಡೂನ್ನ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಪ್ರವೇಶ ಪಡೆದರು ಮತ್ತು 1934ರಲ್ಲಿ ಭಾರತೀಯ ಸೇನೆಗೆ ಸೇರಿದರು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಸ್ಯಾಮ್ ಬಹದ್ದೂರ್ ಜಪಾನ್ನ ಸೈನ್ಯದ ವಿರುದ್ಧ ಹೋರಾಡಿದರು. ಅದರಲ್ಲಿ ಅವರ ಧೈರ್ಯಕ್ಕಾಗಿ ಅವರಿಗೆ ಮಿಲಿಟರಿ ಕ್ರಾಸ್ ನೀಡಲಾಯಿತು. 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಅವರು ಭಾರತೀಯ ಸೇನೆಯ ವಿವಿಧ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಆದಾಗ್ಯೂ ಅವರ ದೊಡ್ಡ ಕೊಡುಗೆ 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಇತ್ತು. 1971ರ ಯುದ್ಧದಲ್ಲಿ ಸ್ಯಾಮ್ ಮಾಣಿಕ್ ಶಾ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದರು. ಅವರ ಕಾರ್ಯತಂತ್ರದ ನಾಯಕತ್ವ ಮತ್ತು ಕೌಶಲ್ಯವು ಭಾರತವನ್ನು ನಿರ್ಣಾಯಕ ವಿಜಯದತ್ತ ಕೊಂಡೊಯ್ದಿತು ಮತ್ತು ಬಾಂಗ್ಲಾದೇಶವು ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಸಹಾಯ ಮಾಡಿತು. ಅದರ ನಂತರ 1973ರಲ್ಲಿ ಸ್ಯಾಮ್ ಮಾಣಿಕ್ ಶಾ ಅವರಿಗೆ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ನೀಡಲಾಯಿತು. ಇದು ಭಾರತೀಯ ಸೇನೆಯಲ್ಲಿ ಅತ್ಯುನ್ನತ ಮಿಲಿಟರಿ ಶ್ರೇಣಿಯಾಗಿದೆ. 1967ರ ಜೂನ್ 27ರಂದು ಇಂಡಿಯನ್ ಏರ್ಲೈನ್ಸ್ ತನ್ನ ಮೊದಲ ಸ್ಥಳೀಯ ಪ್ರಯಾಣಿಕ ವಿಮಾನವನ್ನು ಸ್ವೀಕರಿಸಿತು. ಅದರ ಹೆಸರು ಆವ್ರೋ ಹಾಕರ್ ಸಿಡ್ಲಿ HS-748. ಇದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತು ಬ್ರಿಟಿಷ್ ಕಂಪನಿ ಆವ್ರೋ ಜಂಟಿಯಾಗಿ ತಯಾರಿಸಿದ್ದವು. HS-748 ಅನ್ನು ನಿರ್ದಿಷ್ಟವಾಗಿ ಸಣ್ಣ ಮತ್ತು ಮಧ್ಯಮ ಶ್ರೇಣಿಯ ವಿಮಾನಯಾನಗಳಿಗಾಗಿ ವಿನ್ಯಾಸಗೊಳಿಸಲಾಗಿತ್ತು. ಇದರಲ್ಲಿ 40ರಿಂದ 48 ಜನರಿಗೆ ಆಸನ ವ್ಯವಸ್ಥೆ ಇತ್ತು. ಈ ವಿಮಾನದ ತಯಾರಿಕೆಯು ಭಾರತದಲ್ಲಿ ಪ್ರಾರಂಭವಾದಾಗ ಅದರ ಹೆಸರನ್ನು HAL-748 ಎಂದು ಬದಲಾಯಿಸಲಾಯಿತು. ನಂತರ HAL ಇಂತಹ 89 ವಿಮಾನಗಳನ್ನು ತಯಾರಿಸಿತು. ಇವುಗಳಲ್ಲಿ 72 ವಿಮಾನಗಳು ಭಾರತೀಯ ವಾಯುಪಡೆಗೆ ಮತ್ತು 17 ಭಾರತೀಯ ಏರ್ಲೈನ್ಸ್ಗಾಗಿ ನಿರ್ಮಿಸಲ್ಪಟ್ಟವು. ಇಂಡಿಯನ್ ಏರ್ಲೈನ್ಸ್ ಈ ವಿಮಾನವನ್ನು ಮುಖ್ಯವಾಗಿ ದೊಡ್ಡ ವಿಮಾನಗಳು ಕಾರ್ಯನಿರ್ವಹಿಸಲು ಕಷ್ಟಕರವಾಗುವಂತಹ ಪ್ರಾದೇಶಿಕ ಮಾರ್ಗಗಳಲ್ಲಿ ಬಳಸಿತು. 1967ರ ಜೂನ್ 27ರಂದು ಲಂಡನ್ನ ಬಾಕ್ಲೇಸ್ ಬ್ಯಾಂಕ್ನಲ್ಲಿ ವಿಶ್ವದ ಮೊದಲ ATM ಅನ್ನು ತೆರೆಯಲಾಯಿತು. ಜಾನ್ ಶೆಫರ್ಡ್ ಬ್ಯಾರನ್ ಅವರು ATM ಯಂತ್ರಗಳನ್ನು ಮೊದಲು ರಚಿಸಿದರು. ಇದನ್ನು ಲಂಡನ್ನ ವಿವಿಧ ಸ್ಥಳಗಳಲ್ಲಿ ಇರಿಸಲಾಗಿತ್ತು. ನಂತರ ಅದರ ಹೆಚ್ಚುತ್ತಿದ್ದ ಜನಪ್ರಿಯತೆಯನ್ನು ನೋಡಿ ಬ್ಯಾರನ್ ಇನ್ನೂ 50 ಯಂತ್ರಗಳನ್ನು ತಯಾರಿಸಿದರು. ಜಾನ್ ಶೆಫರ್ಡ್ ಬ್ಯಾರನ್ ಚಾಕೊಲೇಟ್ ವಿತರಣಾ ಯಂತ್ರದಿಂದ ATM ಯಂತ್ರವನ್ನು ತಯಾರಿಸುವ ಆಲೋಚನೆಗೆ ಬಂದರು ಎಂದು ಹೇಳಲಾಗುತ್ತದೆ. ಬ್ರಿಟಿಷ್ ಹಾಸ್ಯ ನಟ ರೆಗ್ ವಾರ್ನಿ ಈ ATM ಯಂತ್ರದಿಂದ ಹಣ ಡ್ರಾ ಮಾಡಿದ ಮೊದಲ ವ್ಯಕ್ತಿ. ಆ ಸಮಯದಲ್ಲಿ ಈ ಯಂತ್ರದಿಂದ ಒಂದು ಬಾರಿಗೆ ಗರಿಷ್ಠ 10 ಪೌಂಡ್ಗಳನ್ನು ಮಾತ್ರ ಪಡೆಯಬಹುದಾಗಿತ್ತು. ಅಂದರೆ ಇಂದಿನ ಕಾಲಮಾನದ ಪ್ರಕಾರ ಸುಮಾರು 1,000 ರೂಪಾಯಿಗಳು. ಈ ATM ಯಂತ್ರದಲ್ಲಿ ಆರಂಭದಲ್ಲಿ ಒಟ್ಟು 6 ಪಿನ್ಗಳನ್ನು ಹಾಕಬೇಕಾಗಿತ್ತು. ಆದರೆ ನಂತರ ಬ್ಯಾರನ್ ಅದನ್ನು 4 ಪಿನ್ಗಳಿಗೆ ಬದಲಾಯಿಸಿದರು. ಆದರೆ ಈ ಯಂತ್ರದಲ್ಲಿ ATM ಕಾರ್ಡ್ ಬಳಸಿರಲಿಲ್ಲ. ಯಂತ್ರದಲ್ಲಿದ್ದ ಚೆಕ್ನಿಂದ ಹಣ ತೆಗೆಯಲಾಗಿತ್ತು. ಈ ಚೆಕ್ಗಳು ಅವುಗಳ ಮೇಲೆ ವಿಕಿರಣಶೀಲ ವಸ್ತುವನ್ನು ಹೊಂದಿದ್ದವು. ಅದನ್ನು ಯಂತ್ರವು ಓದಬಲ್ಲದಾಗಿತ್ತು. ಚೆಕ್ ಅನ್ನು ಅನ್ವಯಿಸಿದ ನಂತರ ಪಿನ್ ಅನ್ನು ನಮೂದಿಸಬೇಕಾಗಿತ್ತು. 1966ರಲ್ಲಿ ಜೇಮ್ಸ್ ಗುಡ್ಫೆಲೋ ATM ತಂತ್ರಜ್ಞಾನಕ್ಕೆ ಮೊದಲ ಪೇಟೆಂಟ್ ಪಡೆದರು. ಇದರಲ್ಲಿ ಚೆಕ್ ಬದಲು ಪ್ಲಾಸ್ಟಿಕ್ ಕಾರ್ಡ್ ಬಳಸಿದ್ದು ಇಂದಿನವರೆಗೂ ಚಾಲ್ತಿಯಲ್ಲಿದೆ.
1957ರ ಜೂನ್ 27ರಂದು ಧೂಮಪಾನವು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂದು ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ದೃಢಪಡಿಸಲಾಯಿತು. ಅಮೆರಿಕದ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್, ನ್ಯಾಷನಲ್ ಹಾರ್ಟ್ ಇನ್ಸ್ಟಿಟ್ಯೂಟ್, ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿ ಮತ್ತು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಈ ಅಧ್ಯಯನವನ್ನು ನಡೆಸಿದ್ದವು. ಈ ಅಧ್ಯಯನದಲ್ಲಿ ಮೊದಲ ಬಾರಿಗೆ ಧೂಮಪಾನವು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಮತ್ತು ಸಾವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿದುಬಂದಿತ್ತು. ಈ ಮೊದಲು ಜನರ ಸಾವಿಗೆ ಕಾರಣವೆಂದರೆ ವಿಶ್ವಯುದ್ಧದ ಸಮಯದಲ್ಲಿ ಬಳಸಿದ್ದ ಶಸ್ತ್ರಾಸ್ತ್ರಗಳಿಂದಾದ ಮಾಲಿನ್ಯ ಮತ್ತು ರಾಸಾಯನಿಕಗಳು ಎಂಬ ಪರಿಕಲ್ಪನೆ ಮಾತ್ರ ಜನರಲ್ಲಿತ್ತು. ಈ ಅಧ್ಯಯನವನ್ನು 1952ರಿಂದ 1955ರವರೆಗೆ ಮಾಡಲಾಗಿತ್ತು. ಇದರಲ್ಲಿ ಅಮೆರಿಕದ 1,87,783 ಪುರುಷರನ್ನು ಪರಿಗಣಿಸಲಾಗಿತ್ತು. ಇವರಲ್ಲಿ 11,783 ಜನರು 44 ತಿಂಗಳ ಅಧ್ಯಯನದ ಸಮಯದಲ್ಲಿ ಸಾವನ್ನಪ್ಪಿದ್ದರು. ಈ ಎಲ್ಲ ಸಾವುಗಳನ್ನು ತನಿಖೆ ಮಾಡಿದ ನಂತರ ಈ ಅಧ್ಯಯನವನ್ನು 1957ರ ಜೂನ್ 27ರಂದು ಪ್ರಕಟಿಸಲಾಯಿತು. ಈ ಜನರ ಸಾವಿಗೆ ಧೂಮಪಾನವು ಪ್ರಮುಖ ಕಾರಣ ಎಂದು ಅಧ್ಯಯನದಿಂದ ತಿಳಿದುಬಂದಿತ್ತು. ಧೂಮಪಾನಿಗಳಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ 5ರಿಂದ 15 ಪಟ್ಟು ಹೆಚ್ಚು ಎಂದು ಸಹ ಕಂಡುಬಂದಿತ್ತು. ಆದರೆ ಈ ವರದಿ ಪ್ರಕಟವಾದ ನಂತರ ಜನರು 2 ಬಣಗಳಾಗಿ ಒಡೆದಿದ್ದರು. ಅನೇಕ ಜನರು ತಂಬಾಕು ಉತ್ಪನ್ನಗಳ ನಿಷೇಧಕ್ಕೆ ಒತ್ತಾಯಿಸಿದರು ಮತ್ತು ಇನ್ನೂ ಅನೇಕ ಜನರು ಈ ವರದಿಯನ್ನು ಸ್ವೀಕರಿಸಲು ನಿರಾಕರಿಸಿದರು. ಇತ್ತೀಚಿನ ದಿನಗಳಲ್ಲಿ ತಂಬಾಕು ಉತ್ಪನ್ನಗಳಿಂದ ಉಂಟಾಗುವ ಹಾನಿಯನ್ನು ಪರಿಗಣಿಸಿ ಅನೇಕ ದೇಶಗಳು ವಿಭಿನ್ನ ನಿರ್ಬಂಧಗಳನ್ನು ವಿಧಿಸಿವೆ.